ಎಲ್ಲ ನೀವೇ ಮಾಡಿದ್ರಿ. ಸಾಕಪ್ಪ, ಚಿಕ್ಕ ವಯಸ್ಸಿಂದನೂ ನನಗೆ ಮಾಡಿದ್ ಸಾಕು, ನನ್ ಕಳೆದೋಗಿದ್ ಸಾಕು, ಇನ್ನೂ ಬೇಡ ಪ್ಲೀಸ್. ಇನ್ನೂ ಅರ್ಥ ಆಗಿಲ್ಲ ನಿಮ್ಗೆ? ಈ ಮನೆಗ್ ಬಂದಾಗ ಹಾಸಿನಿ ಹತ್ರ ಏನಿತ್ತು, ಅವ್ಳ ಫೋಟೋದಲ್ಲಿ ಏನಿಲ್ವೋ ಅದೇ ನಾನು ಕಳ್ಕೊಂಡಿರೋದು. ನಗು, ಚಿಕ್ಕ ಮಗುನು ಕಳ್ಕೊಂಡಿದ್ದೀನಪ್ಪ ನಿಮ್ಮಿಂದ. ನೀವ್ ಯಾವಾಗ್ಲೂ ನಿಮ್ ಮಗುನ್ ದೊಡ್ಡ ಮನುಷ್ಯನ್ ಮಾಡ್ಬೇಕು, ಒಳ್ಳೆ ಲೈಫ್ ಕೊಡ್ಬೇಕು ಅಂತಾನೆ ಯೋಚನೆ ಮಾಡ್ತೀರಾ. ಆದ್ರೆ ನನ್ಗೇನ್ ಬೇಕು, ನಾನ್ ಹೆಂಗಿರ್ಬೇಕು ಅಂತ ನೀವ್ ತಿಳ್ಕೊಳೋದೇ ಇಲ್ಲಪ್ಪ. మీ గురించి నేనేం ఆలోచించినా 1000 సార్లు ಹೌದು, 1000 ಸಲನೂ ಅವ್ನಿಗೆ ಚೆನ್ನಾಗಿರುತ್ತೆ ಅಂತಾನೆ ಅನ್ಕೋತೀರ ತಪ್ಪ. ಒಂದ್ಸತಿನಾದ್ರೂ ನನಗಿಷ್ಟ ಆಯ್ತಾ ಅಂತ ಯೋಚಿಸಿದೀರಾ? ಕೇಳೋದ್ಕಿಂತನೂ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ರೆ ಏನಾಗುತ್ತೆ ಅನ್ನೋದು ನಿಮಗ್ ಗೊತ್ತು. ಅದೇ ಬಯಸಿ ಸಿಗದೆ ಹೋದಾಗ ಆಗೋ ನೋವು ನಿಮಗ್ ಗೊತ್ತಿಲ್ಲ, ನನಗ್ ಗೊತ್ತು. ಅಷ್ಟಕ್ಕೂ ನನ್ನ ಜೊತೆ ಮಾತಾಡೋದು ನನಗೆ ಗೊತ್ತಾಗೋದು ಏನಿಷ್ಟ ಏನಲ್ಲ ಅಂತ. ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಫ್ರೆಂಡ್ಸೇ ಕರ್ಸ್ ಮಾತಾಡ್ತೀರಾ. ನನ್ನ ಹತ್ರ ಮಾತಾಡಿಯಪ್ಪ, ನನ್ ಕಣ್ ನೋಡಿ ಹೇಳಿ, ಫ್ರೆಂಡ್ಲಿ ಆಗಿರಿಯಪ್ಪ. ಆ ಮಟ್ಟ ನೇನು ಕದ್ರ ಎప్పుడు చెప్తా ಹೇಳ್ತೀರಾ, ಆದ್ರೆ ಇರಲ್ಲ. ಯಾಕಂದ್ರೆ ಎಲ್ಲ ನಿಮಿಷ್ಟದಂಗೆ ನಡಿಬೇಕಲ್ವಾ. ಈ ಶರ್ಟು ನೀವೇ ಸೆಲೆಕ್ಟ್ ಮಾಡ್ತೀರಾ, ನೀವೇ ಸೂಪರ್ ಅಂತೀರಾ, ಅದೇ ನಿನಗೆ ಬೆಸ್ಟ್ ಅಂತ ನೀವೇ ನನಗೆ ಕನ್ವಿನ್ಸ್ ಮಾಡ್ತೀರಾ. ನಂಗೆ ಹೆಂಗ್ ಅನ್ಸುತ್ತೆ ಗೊತ್ತಾ? ಈ ಶರ್ಟ್ ಬಿಚ್ಚೆಸ್ ನಂಗೆ ಇಷ್ಟ ಇಲ್ಲ ಅಂತ ಜೋರಾಗಿ ಕೂಕಬೇಕು ಅನ್ಸುತ್ತೆ. ಆಫೀಸಿಗೆ ಕಳಿಸ್ತೀರಾ, ನಾನು ಹೋಗ್ತೀನಿ. ಆದ್ರೆ ನಾನು ಹೋಗಷ್ಟಲ್ಲಿ ವರ್ಕ್ ನೀವೇ ಫಿನಿಶ್ ಮಾಡ್ಬಿಟ್ಟಿರ್ತೀರಾ. ನಗ್ತಾ ಇದೀರಪ್ಪ ಅಲ್ಲಿ ಆಫೀಸನ್ನು ನೋಡಿ. ಎದ್ದಿದ್ದು ಬಾರ ಕೂತ್ಕೋ ಕ್ಯಾರಂ ಬೋರ್ಡ್ ಆಡೋಣ ಅಂತೀರಾ. ನಾನೇನೋ ಆಡ್ಬೇಕು ಅನ್ಕೊಂತೀನಿ, ನೀವು ನನ್ನನ್ನು ಗೆಲ್ಸ್ಬೇಕು ಅಂತೀರಾ. ಬ್ಲಾಕ್ ಬೇಡ ವೈಟ್, ಕ್ವೀನ್ ಹುಷಾರ್, ನನ್ ಕೈ ಹಿಂಗಿಡ್ಕೊಂಡು. ನನ್ನ ಆಟನು ನೀವೇ ಆಡ್ಬಿಟ್ರೆ ನಾನ್ ಯಾಕಪ್ಪ ಆಡ್ಬೇಕು? ಚಿಕ್ಕ ಮಕ್ಳು ತರ ತಿನ್ಸೋಕ್ ಬಂದ್ರೆ ನನಗಿಲ್ ಗಂಟ್ಲಲ್ಲಿ ಇಳಿತಾ ಇಲ್ಲಪ್ಪ. ನಿಮಗೆ ಗೊತ್ತಿಲ್ಲ, ನಿಮಗೆ ಇಷ್ಟ ಆಗೋ ಇರಕ್ಕಾಗ್ದೇನೆ, ನಾನು ಇಷ್ಟಪಟ್ಟಿನ್ ಮಾಡಕ್ಕಾಗ್ದೇನೆ ನರ್ಕ ನೋಡ್ತಾ ಇದ್ದೀನಿ ಪಾಪ, ನರ್ಕ ನೋಡ್ತಾ ಇದ್ದೀನಿ. ಟೆನ್ಷನ್, ಕೋಪ, ತಾಪ ಯಾರ ಮೇಲೆ ತೋರಿಸ್ಬೇಕು, ಹೆಂಗ್ ತೋರಿಸ್ಬೇಕು ಅನ್ನೋದು ಗೊತ್ತಾಗ್ದೇನೆ ಕೊನೆಗೊಂದಿನ ಅಮ್ಮನ ಮೇಲೆ ರೇಗಾಡ್ಬಿಟ್ಟೆ. ಅವತ್ತಿಂದ ಅಮ್ಮ ನನ್ನ ಹತ್ರ ಮಾತಾಡೋದನ್ನೇ ನೆನೆಸ್ಬಿಟ್ರು. ಅಷ್ಟಕ್ಕೂ ನಾನು ಯಾಕೆ ಹಂಗಿದ್ದೀನಿ ಅಂತ ನಿಮಗೆ ಅರ್ಥ ಆಗದೆ ಹೋದ್ರೆ ಹುಡುಗಿ ನಿಮ್ಗೆ ಗೊತ್ತಾಗುತ್ತೆ ಪಾಪ. ಹೊರಟೋದ್ಲು, ಪ್ರೀತಿನೇ ಇಲ್ಲ, ಸಿದ್ದು ನೀನ್ ನನಗೆ ಕರೆಕ್ಟ್ ಅಲ್ಲ ಅಂತ ಹೇಳಿ ಹೋಗ್ಬಿಟ್ಲು. ಈ ಮನೆ ಕರ್ಕೊಂಡ್ ಬರೋಕ್ಕೂ ಮುಂಚೆ ಹುಡುಗಿ ಪ್ರಾಮಿಸ್ ಮಾಡಿದ್ದೆ ನಿನಗೊಂದು ಒಳ್ಳೆ ಫ್ಯಾಮಿಲಿ ಕೊಡ್ತೀನಿ ಅಂತ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಈ ಫ್ಯಾಮಿಲಿ ಒಂದು ಒಳ್ಳೆ ಹುಡುಗಿನ ಕಳ್ಕೊಂಡಿದೆ. ಶಿ ಇಸ್ ಗಾನ್. ನಾನು ಇವಾಗ ಏನ್ ಮಾಡ್ಬೇಕು ಪಾಪ? ಮದುವೆ ಮಾಡ್ಕೋಬೇಕಷ್ಟೇ ಅಲ್ವಾ? ಮಾಡ್ಕೊತೀನಿ. ಆದ್ರೂ ಒಂದು ಹೇಳ್ತಾ ಇದ್ದೀನಿ, ಇಷ್ಟಿನ ತನಕ ನೀವು ಕೊಡ್ಸಿರೋ ಈ ಶರ್ಟು, ಈ ಬೈಕು, ಆ ರೂಮಲ್ಲಿರೋ ವಸ್ತುಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ನನಗಿಷ್ಟ ಇಲ್ಲ ಅಂತ. ಅದ್ರ ಬರ್ತಾರೆ ಹುಡುಗಿ ಪಾಪ, ಯಾವತ್ತೊಂದಿನ ಗೊತ್ತಾಗ ಹೋಗುತ್ತೆ ಅಲ್ವಾ ಇವೆಲ್ಲ ನನ್ಗಿಷ್ಟ ಇಲ್ಲ ಅಂತ. ಅವತ್ತು ನನ್ನ ಜೀವನ ಹಾಳಾಗೋಯ್ತು ಅಂತ ನೀವೇ ದುಃಖ ಪಡ್ತೀರಾ. ಇಲ್ಲಿವರೆಗೂ ಒಬ್ಬ ತಂದೆಯಾಗಿ ನೀವು ಗೆದ್ದಿದ್ದೀರಿ ಅನ್ಕೊಂಡಿದ್ದೀರಿ ಅಲ್ವಾ? ಆದ್ರೆ ನಿಮ್ಮನ್ನ ನಾನು ಗೆಲ್ಸ್ಬೇಕು ಅಂತ 24 ಗಂಟೆನೂ ಓಡ್ತಾನೆ ಇದ್ದೀನಿ ಪಾಪ. ಹಿಂಗೆ ಓಡೋಗ್ತಾನೆ ಇದ್ರೆ ಯಾವತ್ತ ಒಂದಿನ ಏನಿದೆ ಲೈಫ್ ಅಂತ ತಿರುಗ್ ನೋಡಿದ್ರೆ ನನ್ನ ಲೈಫ್ ಪೂರ್ತಿ ನೀವೇ ಇರ್ತೀರಾ, ಅದ್ರಲ್ಲಿ ನಾನು ಇರಲ್ಲ. ಇಲ್ಲಿವರೆಗೂ ನಾನು ಹ್ಯಾಪಿಯಾಗಿರ್ಲಿಲ್ಲ ಪಾಪ, ಹ್ಯಾಪಿಯಾಗಿರೋಕ್ ಟ್ರೈ ಮಾಡಿದೆ, ಇನ್ ಮುಂದಕ್ಕೂ ಕೂಡ ಹಂಗೆ ಇರ್ತೀನಿ. ಆದ್ರೆ ಒಂದು ರಿಕ್ವೆಸ್ಟ್ ಪಾಪ, ನನಗಿಷ್ಟ ಆಗಿರೋದು ಕೊಟ್ಟು ನೀನ್ ಸಂತೋಷವಾಗಿರೋ ಅಂತ ಮಾತ್ರ ಹೇಳ್ಬೇಡಿ.
తప్పక తప్పని నిజమైనా నువ్విక రావని చెబుతున్నా ఎందుకు వినదో నామది ఇప్పుడు